ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಮೇ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಈ ಮಾಸದಲ್ಲಿ ಬದಲಾಗುವಂತಹ ಗ್ರಹಗಳು ಅಂತ ಹೇಳಿದರೆ, ಮೇ 6ನೇ ತಾರೀಕು ಬುಧ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇ 14ನೇ ತಾರೀಕು ಸೂರ್ಯ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ದಿವಸ ಮೇ 14ನೇ ತಾರೀಕು ಗುರುಬ್ರಹ್ಮ ವೃಷಭ ರಾಶಿಯಿಂದ ಮಿಥುನ್ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಮೇ 18ನೇ ತಾರೀಕು ರಾಹು ಕುಂಭರಾಶಿಯನ್ನು ಪ್ರವೇಶ ಮಾಡಿದರೆ, ಕೇತು ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇ 23ನೇ ತಾರೀಕು ಬುಧ ಮತ್ತೊಮ್ಮೆ ಮೇಷರಾಶಿಯಿಂದ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಮೇ ತಿಂಗಳಲ್ಲಿ ಮೀನರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ನೋಡಿ, ಗುರು ಮತ್ತು ರಾಹುಕೇತುಗಳ ಪರಿವರ್ತನೆ ಅನ್ನುವಂಥದ್ದು, ಗುರುಬ್ರಹ್ಮ ವರ್ಷಕ್ಕೆ ಒಂದು ರಾಶಿಯನ್ನು ಬದಲಾಯಿಸಿದರೆ, ರಾಹುಕೇತುಗಳು 1.5 ವರ್ಷಕ್ಕೆ ಒಂದು ರಾಶಿಯನ್ನು ಬದಲಾಯಿಸ್ತಾರೆ. ಅವರೆಲ್ಲ ಈ ಮೇ ತಿಂಗಳಲ್ಲಿ ಬದಲಾಗುವಂಥದ್ದು ಬಹಳ ಒಂದು ವಿಶೇಷ. ಯಾಕೆಂದರೆ 1-1.5 ವರ್ಷಗಳ ಕಾಲ ಆ ಫಲಗಳನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿಗಳಿರುತ್ತೆ. ಅವರೆಲ್ಲ ಶುಭ ಸ್ಥಾನಕ್ಕೆ ಬರುವಂಥದ್ದಿದ್ದರೆ ಅತಿ ಹೆಚ್ಚಿನ ಶುಭ ಫಲಗಳನ್ನು ಕಾಣ್ತೀರ. ಹಾಗಾಗಿ ಈ ದೀರ್ಘಕಾಲದಲ್ಲಿ ಪ್ರಯಾಣ ಮಾಡುವಂತಹ ಅಥವಾ ಒಂದೊಂದು ರಾಶಿಯಲ್ಲಿ ಸಂಚರಿಸುವಂತಹ ಗ್ರಹಗಳ ಪರಿವರ್ತನೆ ಅತ್ಯಂತ ಪ್ರಮುಖ ಪಾತ್ರಗಳನ್ನು ವಹಿಸುತ್ತೆ. ಮೀನರಾಶಿಯವರಿಗೆ ಜನ್ಮ ಲಗ್ನ, ಜನ್ಮ ರಾಶಿಯಲ್ಲಿ ಶುಕ್ರ ಮತ್ತು ಶನಿಯ ಸಂಚಾರ ಆಗ್ತಾ ಇರುತ್ತೆ. ಆರೋಗ್ಯದ ವಿಚಾರಗಳಲ್ಲಿ ಸ್ವಲ್ಪ ಏರುಪೇರುಗಳನ್ನು ಕೊಡ್ತಾರೆ. ಏಕೆಂದರೆ ಶುಕ್ರ ಅಷ್ಟಮಾಧಿಪತಿ, ಶನಿ ವ್ಯಯಾಧಿಪತಿ. ಒಂದು ಮೃತ್ಯುಸ್ಥಾನಾಧಿಪತಿ, ಇನ್ನೊಂದು ವ್ಯಯಸ್ಥಾನಾಧಿಪತಿ. ಶುಕ್ರ ಮತ್ತು ಶನಿ ಜನ್ಮ ಲಗ್ನದಲ್ಲಿರುವಂಥದ್ದು. ಅದರಲ್ಲೂ 7.5 ಪ್ರಭಾವಗಳು ಜನ್ಮ ರಾಶಿಯಲ್ಲಿದ್ದಾಗ ಸ್ವಲ್ಪ ಜಾಸ್ತಿ ಇರುತ್ತೆ. ಆರೋಗ್ಯದ ವ್ಯತ್ಯಾಸಗಳು ಅಥವಾ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡುವಂಥದ್ದಿದ್ದರೆ ಮೀನರಾಶಿಯವರು ಈಶ್ವರ ಮತ್ತು ಆಂಜನೇಯನ ದರ್ಶನ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಯಾರಿಗೆ 7.5 ಪ್ರಭಾವ ಇದ್ದರೆ ಹನುಮಾನ್ ಚಾಲಿಸ ಕೇಳುವಂಥದ್ದು, ಆಂಜನೇಯನ ದರ್ಶನ ಮಾಡುವಂಥದ್ದು, ಪಂಚಾಮೃತ ಅಭಿಷೇಕ, ತುಳಸಿ ಹಾರ ಇದನ್ನೆಲ್ಲ ಸಮರ್ಪಣೆ ಮಾಡುವಂಥದ್ದು ಖಂಡಿತ ಶುಭ. ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಗಳನ್ನು ಪಠನೆ ಮಾಡಿದರೂ ಖಂಡಿತ ಶುಭ ಆಗುತ್ತೆ. ರಾಮರಕ್ಷಾ ಸ್ತೋತ್ರಗಳನ್ನು ಓದುವಂಥದ್ದು ಇವೆಲ್ಲದೂ ಕೂಡ ಅತಿ ಉತ್ತಮವಾದಂತಹ ಪರಿಹಾರ. ಸಾಧ್ಯವಾದಂಥವರು ಸುಂದರಕಾಂಡ ಪಾರಾಯಣ ಇಂಥದ್ದನ್ನು ಮಾಡಿಸಿದರೆ, ಅದರಲ್ಲೂ ಕೂಡ ಮೀನರಾಶಿಯವರಿಗೆ ಇದೊಂದು ಸ್ವಲ್ಪ ಅವಶ್ಯಕವಾಗುತ್ತೆ. ಈ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ 7.5 ಪ್ರಭಾವ ಕಡಿಮೆ ಆಗುತ್ತೆ. ಮೇ 18ರ ನಂತರ ವ್ಯಯಭಾವದಲ್ಲಿ ರಾಹು ಇರ್ತಾನೆ. ಅವನ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಸೊ 2-3 ಪರಾಕ್ರಮ ಗ್ರಹಗಳು ನೆಗೆಟಿವ್ ಸ್ಥಾನಗಳಲ್ಲಿ ಸಂಚಾರ ಮಾಡೋದ್ರಿಂದ 1-1.5 ವರ್ಷಗಳ ಕಾಲ ಈ ಪರಿಹಾರಗಳನ್ನು ಪ್ರತಿ ಮಾಸಗಳಲ್ಲಿ ಯಾವುದಾದ್ರೂ ವಿಶೇಷವಾದಂತಹ ಒಂದು ಕ್ಷೇತ್ರಗಳ ದರ್ಶನ ಮಾಡುವಂಥದ್ದು ಖಂಡಿತ ಶುಭ ಆಗುತ್ತೆ. ಆರೋಗ್ಯಕ್ಕೆ ಇದು ಅತ್ಯಂತ ಅವಶ್ಯಕವಾಗುತ್ತೆ. ದ್ವಿತೀಯ ಕುಟುಂಬ, ವಾಕ್ಸ್ಥಾನ, ಧನಸ್ಥಾನ. ದ್ವಿತೀಯದಲ್ಲಿ ಬುಧಾದಿತ್ಯ ಯೋಗ, ಮೇ 6ರ ನಂತರದಲ್ಲಿ ಈ ಒಂದು ನಿಪುಣ ಯೋಗ ಅನ್ನುವಂಥದ್ದು ಖಂಡಿತ ಶುಭ ಫಲಗಳನ್ನು ಮೀನರಾಶಿಯವರಿಗೆ ಕೊಡುತ್ತೆ. ಧನ ವ್ಯಯಗಳು ಜಾಸ್ತಿ ಆದರೂ ಕೂಡ ಧನಾಗಮನಗಳನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಶುಕ್ರ ಜನ್ಮರಾಶಿಯಲ್ಲೇ ಉಚ್ಚನಾಗಿರೋದರಿಂದ ಯಾವುದಾದ್ರೂ ಒಂದು ಸೌಮ್ಯ ದೇವತೆಯ ದರ್ಶನ ಮಾಡುವಂಥದ್ದು, ಲಕ್ಷ್ಮೀ, ಸರಸ್ವತಿ, ಶಾರದಾಂಬೆ, ಅನ್ನಪೂರ್ಣೇಶ್ವರಿಯ ದರ್ಶನ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಮೀನರಾಶಿಯವರಿಗೆ ಧನಾಗಮನಗಳು ಶುಭ ಆಗುತ್ತೆ ಅಂತ ಹೇಳ್ಬೋದು. 3ನೇ ಮನೆಯನ್ನು ಒಡಹುಟ್ಟು, ಸೋದರ, ಪರಾಕ್ರಮ ಸ್ಥಾನ. ಅಣ್ಣ ತಮ್ಮಂದಿರು ಅಥವಾ ಸೋದರಿಯರ ನಡುವೆ ಬಾಂಧವ್ಯ ಖಂಡಿತ ಶುಭ ಆಗುತ್ತೆ. ಕುಜ ಭ್ರಾತೃಕಾರಕನಾಗಿ ಪಂಚಮ ಭಾವದಲ್ಲಿ ನೀಚ ಕ್ಷೇತ್ರದಲ್ಲಿರೋದ್ರಿಂದ ಅಣ್ಣ ತಮ್ಮಂದಿರಲ್ಲಿ ಸ್ವಲ್ಪ ಆರೋಗ್ಯದ ಸಮಸ್ಯೆ ಅಥವಾ ವೈಮನಸ್ಯಗಳಿದ್ದರೂ ಕೂಡ ಜೂನ್ 6ರ ನಂತರದಲ್ಲಿ ಅವೆಲ್ಲ ಪರಿಹಾರಗಳನ್ನು ಕಾಣುತ್ತೆ. ಯಾವುದೇ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಖಂಡಿತ ಈ ಸಮಯಗಳು ಶುಭ ಅಂತಲೇ ಹೇಳ್ಬೋದು. ಯಾಕೆಂದರೆ ಧನಕಾರಕನಾದಂತಹ ಶುಕ್ರ ಜನ್ಮ ರಾಶಿಯಲ್ಲಿ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಈ ರೀತಿಯಲ್ಲಿ ಧನಾಗಮನ ಅನ್ನುವಂಥದ್ದು ಕೂಡ ಮೀನರಾಶಿಯವರು
ಈ ಮೇ ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ಅದರಲ್ಲೂ ಮೇ 14ರ ನಂತರದಲ್ಲಿ ಗುರು ಪರಿವರ್ತನೆ ಒಂದು ರೀತಿಯಲ್ಲಿ ಗಜಕೇಸರಿ ಯೋಗ, ಚಂದ್ರನಿಂದ ಅಂದರೆ ನಿಮ್ಮ ಜನ್ಮ ರಾಶಿಯಿಂದ ಚತುರ್ಥ ಕೇಂದ್ರದಲ್ಲಿ ಗುರು ಸಂಚಾರ ಆಗುವಂಥದ್ದು ಶುಭ ಫಲಗಳನ್ನು ಕೊಡುತ್ತೆ. 4ನೇ ಮನೆಯನ್ನು ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅಂತ ಹೇಳ್ತೇವೆ. ಆ ಸ್ಥಾನದಲ್ಲಿ ಗುರು ಸಂಚಾರ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಶುಭ ಆಗುತ್ತೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಮಾತೃವಿನ ಆರೋಗ್ಯದಲ್ಲಿ ಅಭಿವೃದ್ಧಿ, ವಾಹನ ಖರೀದಿ ಮಾಡುವಂತಹ ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು, ಭೂಮಿಯ ವ್ಯವಹಾರಗಳು, ಇವೆಲ್ಲ ಜೂನ್ 6ರ ನಂತರದಲ್ಲಿ ಮೀನರಾಶಿಯವರಿಗೆ ಸ್ವಲ್ಪ ಶುಭ ಫಲಗಳನ್ನು ಕೊಡುತ್ತೆ. ಪಂಚಮ ಭಾವವನ್ನು ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ ಅಂತ ಹೇಳ್ತೇವೆ. ಸಂತಾನದ ವಿಚಾರಗಳಲ್ಲಿ ಅಥವಾ ಸಂತಾನದ ಅಂಚಿನಲ್ಲಿರುವಂಥವರು ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಸಂತಾನ ವಿಳಂಬ ಆಗುವಂಥದ್ದು, ಇದೆಲ್ಲ ಮೀನರಾಶಿಯವರಿಗೆ ತತ್ಕಾಲದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಕೊಡುತ್ತೆ. ಯಾಕೆಂದರೆ ಜೂನ್ 6ರ ತನಕ ಕುಜ ಪಂಚಮದಲ್ಲಿ ನೀಚ ಕ್ಷೇತ್ರದಲ್ಲಿರ್ತಾನೆ. ಪಂಚಮಾಧಿಪತಿ ಚಂದ್ರ ಶನಿಯ ಯುತಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಸೊ ಕುಜ ಮತ್ತು ಶನಿ ಎರಡೂ ಪಾಪಗ್ರಹಗಳ ಸಂಬಂಧ ಪಂಚಮ ಭಾವಕ್ಕೆ ಬರೋದರಿಂದ ಸಂತಾನ ವಿಳಂಬ ಆಗುವಂಥದ್ದು ಅಥವಾ ಮಕ್ಕಳಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರೋದಕ್ಕೆ ಕಾರಣಗಳಿರುತ್ತೆ. ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಶತ್ರು, ಋಣ, ರೋಗಸ್ಥಾನ, ಷಷ್ಠಾಧಿಪತಿ ಸೂರ್ಯ ಉಚ್ಚಕ್ಷೇತ್ರದಲ್ಲಿದ್ದಾನೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಖಂಡಿತ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡ್ಬೋದು. ಸಪ್ತಮ ಮಾಂಗಲ್ಯ, ವಿವಾಹ, ದಾಂಪತ್ಯ. ಮೀನರಾಶಿಯವರಿಗೆ ವಿವಾಹದ ಅಂಚಿನಲ್ಲಿರುವಂಥವರಿಗೆ ಗುರುಬಲದ ಕೊರತೆ ಇರುತ್ತೆ. ಶನಿ ದೃಷ್ಟಿ ಕೂಡ ಮಾಂಗಲ್ಯ ಸ್ಥಾನದ ಮೇಲೆ ಬೀಳ್ತಾ ಇರೋದರಿಂದ ಶನಿಯನ್ನು ಮಂದಚಾರ ಅಂತ ಹೇಳ್ತೇವೆ. ಅವನು ಯಾವ ಭಾವಗಳನ್ನು ವೀಕ್ಷಣೆ ಮಾಡ್ತಾನೆ ಆ ಭಾವದ ಕೆಲಸಗಳು ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ ಅಂತ. ಸೊ ಈ ವರ್ಷದ ಅಂತ್ಯ ಭಾಗದಲ್ಲಿ ಅಂದರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಟೈಮಲ್ಲಿ ಗುರು ಉಚ್ಚಕ್ಷೇತ್ರಕ್ಕೆ ಬಂದು ಹೋಗ್ತಾನೆ ರಿಟ್ರೋಗೇಷನಲ್ಲಿ. ಆ ಸಮಯ ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಶುಭ ಆಗುತ್ತೆ. ಅಲ್ಲಿಯ ತನಕ ಮೀನರಾಶಿಯವರು ಸ್ವಲ್ಪ ವೆಯ್ಟ್ ಮಾಡಿದರೆ ಖಂಡಿತ ಒಳ್ಳೆಯದು. ಇನ್ನು ದಂಪತಿಗಳು ಸ್ವಲ್ಪ ಆರೋಗ್ಯದ ವಿಚಾರಗಳಲ್ಲಿ ಹೆಚ್ಚಿನ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ಸಮಸ್ಯೆಗಳು, ಜಾಯಿಂಟ್ ಪೈನ್ ಇದೆಲ್ಲ ಹೆಚ್ಚಾಗೋದಕ್ಕೆ ಶನಿ ದೃಷ್ಟಿ ಸಪ್ತಮದ ಮೇಲೆ ಬೀಳುವಂಥದ್ದು ಸ್ವಲ್ಪ ಕಾರಣವಾಗುತ್ತೆ. ಇದಕ್ಕೆ ಪರಿಹಾರ ಹನುಮಾನ್ ಚಾಲಿಸ ಕೇಳುವಂಥದ್ದು, ಆಂಜನೇಯನ ದರ್ಶನ ಮಾಡಿ ಸುಂದರಕಾಂಡ ಪಾರಾಯಣ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಸಾಧ್ಯವಾಗದಿದ್ದಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡುವಂಥದ್ದು ಕೂಡ ಮೀನರಾಶಿಯವರಿಗೆ ಶುಭ ಫಲಗಳನ್ನು ಕೊಡುತ್ತೆ. ಅಷ್ಟಮವನ್ನು ಮೃತ್ಯುಸ್ಥಾನ, ಅಷ್ಟಮಾಧಿಪತಿ ಶುಕ್ರ ಜನ್ಮರಾಶಿಯಲ್ಲಿದ್ದರೆ ನಿರೀಕ್ಷೆಗೂ ಮೀರಿದ ಖರ್ಚುಗಳನ್ನು ಮಾಡೋದಕ್ಕೆ ಶುಕ್ರ ಸ್ವಲ್ಪ ಪ್ರೇರಣೆಯನ್ನು ಮನಸ್ಸಿಗೆ ಕೊಡ್ತಾನೆ. ಇದನ್ನು ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕ. ಭಾಗ್ಯಸ್ಥಾನಾಧಿಪತಿಯಾಗಿ ಕುಜ ನೀಚ ಕ್ಷೇತ್ರದಲ್ಲಿದ್ದರೆ ಸ್ವಲ್ಪ ಭಾಗ್ಯೋದಯಗಳಿಗೆ ಹಿನ್ನಡೆ ಆಗುತ್ತೆ. ಪ್ರಯತ್ನಗಳು ವಿಫಲಗಳಾಗುವಂಥದ್ದು ಹೆಚ್ಚಾಗಿರುತ್ತೆ. ಸೊ ಕುಜ ಜೂನ್ 6ನೇ ತಾರೀಕು ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆ ನಂತರದಲ್ಲಿ ಸ್ವಲ್ಪ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ರಾಹುಕೇತುಗಳ ಮೇಲೆ ಕುಜನ ಸಂಚಾರ ಆಗುವ ಸಮಯಗಳು, ಸರ್ಪದೋಷಗಳು ಸ್ವಲ್ಪ ಹೆಚ್ಚಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಹೆಚ್ಚಿನ ವಿವರಣೆಗಳನ್ನು ಖಂಡಿತವಾಗ್ಲೂ ಕೊಡ್ತೇನೆ. ದಶಮವನ್ನು ಕರ್ಮ ಉದ್ಯೋಗ ಸ್ಥಾನ, ಗುರುದೃಷ್ಟಿ ಮೇ 14ರ ನಂತರ ಕರ್ಮ ಉದ್ಯೋಗ ಸ್ಥಾನದ ಮೇಲೆ ಬೀಳುತ್ತೆ. ಮೀನರಾಶಿಯವರಿಗೆ ಉದ್ಯೋಗದಲ್ಲಿ ಪರಿವರ್ತನೆಗಳಾಗುವಂಥದ್ದು ಇವೆಲ್ಲದೂ ಕೂಡ ಆ ಸಮಯದಲ್ಲಿ ಖಂಡಿತ ಶುಭ. ಸೊ ಮೇ 14ರ ನಂತರ ಮೀನರಾಶಿಯವರಿಗೆ ಕರ್ಮ ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಏಕಾದಶವನ್ನು ಲಾಭಸ್ಥಾನ, ಲಾಭಾಧಿಪತಿ ಶನಿ ಜನ್ಮರಾಶಿಯಲ್ಲಿರ್ತಾನೆ. ಕರ್ಮ ಉದ್ಯೋಗ ಸ್ಥಾನದ ಮೇಲೆ ಶನಿ ದೃಷ್ಟಿ ಬೀಳುತ್ತೆ. ಉದ್ಯೋಗದಲ್ಲಿ ಅತಿ ಹೆಚ್ಚಿನ ಪರಿಶ್ರಮಗಳು ಉಂಟಾಗುತ್ತೆ. ಅಂದರೆ ವರ್ಕ್ಲೋಡ್ ಸ್ವಲ್ಪ ಜಾಸ್ತಿ ಇರುತ್ತೆ. ಲಾಭ ಬರುವಂಥದ್ದು ತುಂಬ ಕಡಿಮೆ ಇರುತ್ತೆ. ಏನೇ ಇದ್ದರೂ ಈ ಸಮಯಗಳಲ್ಲಿ 7.5 ಸಮಯಗಳಲ್ಲಿ ಸ್ವಲ್ಪ ತಾಳ್ಮೆ ಇಟ್ಕೊಳ್ಳುವಂಥದ್ದು ಶುಭ. ಪದೇ ಪದೇ ಉದ್ಯೋಗದ ಪರಿವರ್ತನೆಗಳು ಅಷ್ಟು ಅನುಕೂಲ ಅಥವಾ ಲಾಭಗಳನ್ನು ತಂದುಕೊಡುವುದಿಲ್ಲ. ವ್ಯಯಭಾವವನ್ನು ಮೋಕ್ಷಸ್ಥಾನ, ರಾಹು ವ್ಯಯಭಾವದಲ್ಲಿದ್ದು ಅವನ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಗುರು ಆರಾಧನೆ ಮಾಡುವಂಥದ್ದು, ಗುರುಗಳ ದರ್ಶನ, ಗುರುಗಳಿಗೆ ಪಾದಪೂಜೆ ಇಂತಹ ಸೇವೆಗಳನ್ನು ಮಾಡಿದರೆ
ಚಾಂಡಾಲ್ನಾದಂತಹ ರಾಹು ಗುರುದೃಷ್ಟಿಯಿಂದ ಕೋದಂಡನಾಗ್ತಾನೆ ಅಂತ, ಇದರಿಂದ ಶುಭ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೇ ಇದ್ದರೆ ಸ್ವಲ್ಪ ನಿರೀಕ್ಷೆಗೂ ಮೀರಿದ ಧನ ವ್ಯಯಗಳಾಗುವಂಥದ್ದು, ಹಣಕಾಸಿನ ವಿಚಾರಗಳಿಗೆ ಕುಟುಂಬದಲ್ಲಿ ಅನವಶ್ಯಕ ಕಲಹಗಳು ಉಂಟಾಗುವಂಥದ್ದು, ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಡುವ ಆರೋಗ್ಯದ ಸಮಸ್ಯೆಗಳು, ಮಾನಸಿಕ ಖಿನ್ನತೆ, ಇದೆಲ್ಲ 7.5 ಮಧ್ಯಭಾಗದಲ್ಲಿ ಅಂದರೆ ಜನ್ಮರಾಶಿಯಲ್ಲಿ ಶನಿ ಇರುವಾಗ ಉಂಟಾಗುವಂತಹ ಸಮಸ್ಯೆಗಳಾಗಿರುತ್ತೆ. ಇದಕ್ಕೆಲ್ಲ ಒಮ್ಮೆಲೆ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಅಥವಾ ಸುಂದರಕಾಂಡ ಪಾರಾಯಣ ಮಾಡುವಂಥದ್ದು ಮೀನರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗುತ್ತೆ. ಎಲ್ಲ ನವಗ್ರಹಗಳು ಕೂಡ ಮೀನರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.